ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಭಿಷೇಕ್ ವಸುದೇವ ಅಂತೇಳಿ, ನಾನು ಮಿನ್ಶಕ್ತಿ ಕಂಪ್ನಿಯಿಂದ ಮಾತಾಡ್ತಾ ಇದ್ದೀನಿ. ನೀವು ಇದೇನ್ ನೋಡ್ತಾ ಇದ್ದೀರಿ ಈ ಫ್ಲಾಟ್, ನಾವು ಮೊದಲನೇ ವಿಡಿಯೋದಲ್ಲಿ ನೋಡಿದ್ರೆ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡಿಸಿದ್ವಿ 1 ಎಕರೆಗೆ 150 kg. ಇವಾಗ ನಾವು ಸೆಕೆಂಡ್ ಅಪ್ಲಿಕೇಶನ್ ಮಾಡ್ತಾ ಇದೀವಿ 75 kg. ಇದ್ರಲ್ಲಿ ನೋಡ್ಬೋದು ನೀವು ಏನೆಲ್ಲ ಡಿಫ್ರೆನ್ಸ್ ಆಗಿದೆ ಮಿನ್ಶಕ್ತಿ ಯೂಸ್ ಮಾಡಿರೋದ್ರಿಂದ ಅಂತೇಳಿ. ಫುಲ್ ಕಂಪ್ಲೀಟ್ ಗ್ರೀನಿಶ್ ಆಗಿದೆ. ಮತ್ತೆ ಪುಳ್ಳಗಳು ನೋಡ್ಬೋದು ನೀವು, ಸ್ಟೆಮ್ಸ್ಗಳು ಎಷ್ಟು ಬರ್ತಾ ಇದೆ, ಪುಳ್ಳಗಳು ಎಷ್ಟು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಮತ್ತೆ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ ಜೊತೆ ನಮ್ಮ ಡಾಕ್ಟರ್ ವೀರೇಂದ್ರ ಕುಮಾರ್ ಸರ್ ಇದ್ದಾರೆ, KVK ಅವರು. ಸೊ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ವಾಸುದೇವ್ ಸರ್, ಈಗ ಸೆಕೆಂಡ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದೀವಿ. ಫಸ್ಟ್ ಅಪ್ಲಿಕೇಶನ್ ಮಾಡಿದಾಗ ಏನೆಲ್ಲ ಡಿಫರೆನ್ಸ್ ಆಗಿದೆ, ಯಾವ ತರ ಚೇಂಜಸ್ ಆಗಿದೆ ಅಂತ ಹೇಳಿ ತಿಳಿಸ್ಕೊಡಿ ಸರ್. ಮತ್ತೆ ಏನೆಲ್ಲ ಬೆನಿಫಿಟ್ಸ್ ಇದೆ ಇದು ಯೂಸ್ ಮಾಡೋದ್ರಿಂದ ಅಂತ ಹೇಳ್ಬಿಟ್ಟು. ಎಸ್, ಥ್ಯಾಂಕ್ ಯು. ಸೊ ಜನರಲಿ ನಾವು ಫಸ್ಟ್ ಏನ್ ಮಾಡಿದ್ವಿ, 60 ದಿನಕ್ಕೆ ನಾವು ಗೊಬ್ಬರ ಕೊಡ್ಬೇಕಾದ್ರೆ ಸೊ ಮತ್ತೆ ನಮ್ಗೆ ನಾವು ನಾಟಿ ಮಾಡ್ಬೇಕಾದ್ರೆ ಒನ್ ಟೈಮ್ ನಾವು ಮಿನ್ಶಕ್ತಿನ ಯೂಸ್ ಮಾಡಿದ್ವಿ. ಎಸ್ಪೆಷಲಿ ಮೊದಲು ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡಾಗ ಸೊ ನಮ್ದು ಸಾಯಿಲ್ pH ಇದ್ರದ್ದು ನಮ್ದು 5.8 ಇತ್ತು. ಸೊ 5.8 ಇದೆ ಅನ್ನೋದು ನೋಡ್ಕೊಂಡು ನಾವು ಹೇಗಿದ್ರು pH ಇನ್ಕ್ರೀಸ್ ಮಾಡ್ಬೇಕಲ್ಲ ಅನ್ಕೊಂಡು ನಾವೇನ್ ಮಾಡಿದ್ವಿ, ಮಿನ್ಶಕ್ತಿ ಯೂಸ್ ಮಾಡಿದ್ವಿ ಫಸ್ಟ್ ರೌಂಡ್. ಸೊ ಯೂಸ್ ಮಾಡಿದ್ಮೇಲೆ ಸೊ ಇವತ್ತಿಗೆ ಬೆಳೆ ನಮಗೆ 90 ದಿನ. ಇವತ್ತು 90 ದಿನದ ಬೆಳೆ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ ನಮ್ಗೆ ಸೊ ಮಿನ್ಶಕ್ತಿ ಯೂಸ್ ಮಾಡಿದ್ಮೇಲೆ ತುಂಬಾ ಚೇಂಜಸ್ ಕಾಣಿಸ್ತಿದೆ. ಅಲಾಂಗ್ ವಿತ್ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ದೀವಿ. ಸೊ ಹಾಗಾಗಿ ಮಿನ್ಶಕ್ತಿ ಯೂಸ್ ಮಾಡಿದ್ಮೇಲೆ ಸೊ ನಮಗೆ ಇಲ್ಲಿ ಎಲ್ಲಾ ಪ್ಲಾಂಟ್ಸ್ ಗಳು ಕೂಡ ಒಂಥರ ಡಾರ್ಕ್ ಗ್ರೀನಿಶ್ ಆಗಿ ಇದಾಗಿದೆ. ಯಾಕೆಂದ್ರೆ ಎಸ್ಪೆಷಲಿ ನಮ್ಗೆ ಮಿನ್ಶಕ್ತಿಲಿ ಡೋಲೋಮೈಟ್ ಪ್ಲಸ್ ಕ್ಯಾಲ್ಸಿಯಂ 2 ಸಿಕ್ಕೋದ್ರಿಂದ ಸೊ ಗಿಡಗಳು ತುಂಬಾ ಚೆನ್ನಾಗಿ ಥಿಕ್ನೆಸ್ ಆಗಿ ಬಂದಿದೆ. ಅದ್ರ ಜೊತೆಗೆ ಸೊ ಕೊಳೆ ರೋಗ ತುಂಬಾ ಕಡಿಮೆ ಇದೆ. ಮೋರ್ ಇಂಪಾರ್ಟೆಂಟ್ಲಿ ಸೊ ನಮ್ಗೆ ಮಿನ್ಶಕ್ತಿ ಯೂಸ್ ಮಾಡಿದ್ರಿಂದ ಏನ್ ಪ್ರಾಬ್ಲಮ್, ನಮ್ಗೆ ಅಡ್ವಾಂಟೇಜ್ ಅಂದ್ರೆ ಸೊ ಒಂದು pH ಇನ್ಕ್ರೀಸ್ ಆಗಿದೆ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಅದ್ರ ಜೊತೆಗೆ ನಮ್ಗೆ ಎಲ್ಲ ಮರಿಗಳು ಕೂಡ ಒಂದೊಂದು ಇದರಲ್ಲಿ ಆಲ್ಮೋಸ್ಟ್ ಟಿಲ್ಲರ್ಸ್ ಅವರೇಜ್ ಒಂದು 8 ರಿಂದ 10 ಈಗ ಆಲ್ರೆಡಿ ತಗೊಂಡಿದೆ ಇವತ್ತು 90 ದಿನದ ಬೆಳೆಗೆ. ಸೊ ಇನ್ನು ಹೋಗ್ತಾ ಒಂದು 20 ಡೇಸ್ಗೆ ಅದನ್ನ ನಾವು ಎಕ್ಸ್ಪೆಕ್ಟ್ ಒಂದು 15 ತನಕ ಮಾಡ್ಬೋದು. 15 ರಿಂದ 16 ಒಂದೊಂದು ಇದರಲ್ಲಿ ಮರಿಗಳು ಬರ್ತಕ್ಕಂಥದ್ದು. ಸೊ ಹಾಗಾಗಿ ಸೊ ನಾವು ಅಲಾಂಗ್ ವಿತ್ ಬೇರೆ ಫರ್ಟಿಲೈಸರ್ಸ್ ಜೊತೆಗೆ ಸೊ ನಾವು ಮಿನ್ಶಕ್ತಿನ ನಾವು ನಾಟಿ ಮಾಡೋಕ್ಕಿಂತ ಮೊದಲು ಅದ್ರ ಜೊತೆಗೆ 90 ಡೇಸ್ಗೆ ಒಂದ್ಸಾರಿ 120 ಡೇಸ್ಗೆ ಒಂದ್ಸಾರಿ ನಾವು ಮಿನ್ಶಕ್ತಿನ ಯೂಸ್ ಮಾಡೋದ್ರಿಂದ ಸೊ ಒಂದು ಉತ್ತಮ ಇಳುವರಿನ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಮೋರ್ ಇಂಪಾರ್ಟೆಂಟ್ಲಿ ನಮಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲ ಸಿಗೋದ್ರಿಂದ ಸೊ ನಮಗೆ ಬೆಳವಣಿಗೆ ಚೆನ್ನಾಗಿರುತ್ತೆ, ಮರಿಗಳು ಚೆನ್ನಾಗಿ ಬರುತ್ತೆ, ಮತ್ತೆ ರೈಸಮ್ ಬಲ್ಕಿಂಗಿಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ. ಆ ನಿಟ್ಟಿನಲ್ಲಿ ಸೊ ನಾವು ಮಿನ್ಶಕ್ತಿ ಅವ್ರಿಗೆ ನಾನು ಧನ್ಯವಾದಗಳನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ತಿಳಿಸ್ತೀನಿ. ಯಾಕೆಂದ್ರೆ ತಾವೇ ವಾಲಂಟರಿ ಆಗಿ ಬಂದು ಸೊ ನಮ್ಮ ಎಕ್ಸ್ಪೆರಿಮೆಂಟ್ಗೆ ನೀವು ಸಹಾಯ ಮಾಡ್ತಾ ಇರೋದ್ರಿಂದ ಸೊ ಈಗೇನಪ್ಪಾ ಅಂದ್ರೆ ಸೊ ಇದನ್ನ ರೈತರು ಕಣ್ಣಾರ ಬಂದು ನೋಡ್ಬೋದು ಸೊ ಹೇಗಿದೆ ಅನ್ನೋದನ್ನ. ಸೊ ಹಾಗಾಗಿ ಸೊ ಇದ್ರ ಉಪಯೋಗ ಬೇರೆ ಎಲ್ಲಾ ರೈತರುಗಳು ಪಡ್ಕೊಳ್ಳಿ ಅಂತ ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮುಖಾಂತರ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಸರ್, ಇಷ್ಟೊತ್ತು ನಿಮ್ಮ ಉಪಯುಕ್ತ ಮಾಹಿತಿಗಳನ್ನ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಕೇಳ್ಕೊಂಡ್ರಲ್ಲ, ಇವಾಗ ನಮ್ಮ ಡಾಕ್ಟರ್ ವೀರೇಂದ್ರ ಕುಮಾರ್ ಸರ್ ಅವರು ಏನೆಲ್ಲ ಆಗುತ್ತೆ ಇದರಿಂದ ಬೆನಿಫಿಟ್ಸ್ ಅನ್ನೋದನ್ನ ತಿಳಿಸ್ಕೊಟ್ರು. ನೀವು ನೋಡ್ಬೋದು, ನಾವು ಫಸ್ಟ್ ಅಪ್ಲಿಕೇಶನ್ ಮಾಡಿದ್ವಿ ಸೆಕೆಂಡ್ ಅಪ್ಲಿಕೇಶನ್ಗೂ ಏನೆಲ್ಲ ಡಿಫರೆನ್ಸ್ ಆಗಿದೆ ಅಂತ ಹೇಳ್ಬಿಟ್ಟು. ಈಗ 90 ಡೇಸ್ಗೆ ಮಾಡ್ತಾ ಇದೀವಿ, ಮತ್ತೆ 120 ಡೇಸ್ಗೆ ಇನ್ನೊಂದು ಅಪ್ಲಿಕೇಶನ್ ಇರುತ್ತೆ. ಎಷ್ಟು ಗ್ರೀನಿಶ್ ಆಗಿದೆ, ಮತ್ತೆ ಸೆಕೆಂಡ್ ಅಪ್ಲಿಕೇಶನ್ ಇಂದ ಏನೆಲ್ಲ ಡಿಫರೆನ್ಸ್ ಆಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾವು ಈ ತರ ಹೆಚ್ಚಿನ ವಿಡಿಯೋಗಳನ್ನ ನಾವು ಸಹ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ತರ ನಿಮ್ಗೆ ಉಪಯುಕ್ತ ಮಾಹಿತಿಗಳು ಸಿಗ್ತಾ ಇರುತ್ತೆ. ನಮ್ಮ ಕೃಷಿ ವಿಜ್ಞಾನಿಗಳ ಹತ್ರ ಆಗ್ಲಿ, ನಮ್ಮ ಇಲ್ಲ ರೈತರುಗಳ ಹತ್ರ ಆಗ್ಲಿ, ಎಲ್ಲರ ಹತ್ರ ನಾವು ವಿಡಿಯೋಗಳು ಮಾಡ್ತಾ ಇರ್ತೀವಿ. ನಮ್ದೇ ಆದ ಯೂಟ್ಯೂಬ್ ಚಾನಲ್ ಇದೆ ಮಿನ್ಶಕ್ತಿ ಅಂತೇಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.